ಏನದ ನಿಮ್ಮದು ನಿಮ್ಮ ಪ್ರಕಾರ ಸೀಟ್ ಇರಲ್ಲ, ಸ್ವಲ್ಪ ಸ್ಟ್ರೈನ್ ಇರುತ್ತೆ ಕೂತಾಗೂ, ಸ್ವಲ್ಪ ಜಂಪ್ಸ್ ಅದು ಇದು ಇರುತ್ತೆ. ಅದರಲ್ಲಿ ಏನಾಗ್ತಾಯಿದೆ, ನಿಮ್ಮದು ಈ ಪೋರ್ಷನ್ ಇದೆ ಅಲ್ವಾ ಸ್ಪೈನಿಂದ, ಇಲ್ಲಿ ಸ್ಟ್ರೈನ್ ಆಯಸ್ ಬರ್ತಾಯಿದೆ ಈ ಪೋರ್ಷನ್ಗೆ, ಸೆಂಟ್ರದಾಗ. ಈ ಪೋರ್ಷನ್ಗೆ ಸ್ಟ್ರೈನ್ ಬರ್ತಾಯಿದೆ. ಸ್ಟ್ರೈನ್ ಬರೋದ ಮೂಲ ಕಾರಣ ಏನಂದರೆ, ನೀವು ಡೈಲಿ ರೂಟೀನ್ ಎಕ್ಸಸೈಸಸ್ ಆ್ಯಕ್ಟಿವಿಟಿ ನಿಮ್ದು ಏನೂ ಇಲ್ಲ ಬಾಡಿ ಮೇಂಟೈನ್ ಮಾಡೋ ಸಲುವಾಗಿ. ಎಲ್ಲ ಪರಿಶ್ರಮ ಹಾಕ್ತಾಯಿದ್ದೀರಿ ಕೆಲಸದ ಸಲುವಾಗಿ, ನಿಮ್ಮದು ಬಾಡಿ ಸಲುವಾಗಿ ಏನು ಪರಿಶ್ರಮ ಇಲ್ಲ ನಿಮ್ಮದು. ಅದು ಒಂದೇ ಮೂಲ ಕಾರಣ, ಬೇರೆದೇನು ಹೇಳೋಕ್ಕೆ ಇಚ್ಛೆ ಪಡಲ್ಲ ನಿಮಗೆ. ಅಂದರೆ ಏನಾದರೂ ನಿಮ್ಮ ಬಾಡಿ ಸಲುವಾಗಿ ಟೈಮ್ ಕೊಡ್ತೀವಿ. 6 ಗಂಟೆ 1 ತಾಸು ವಾಕ್ ಮಾಡ್ತಿದ್ದೇವೆ. ಓಕೆ. ಇಲ್ಲಿ ನಾವು ಯಾವಾಗ ಸ್ಟೇಡಿಯಂ ತನಕ ಬಂದು ಸರ್, ನಾನು ಬಂದ ಮೇಲೆ ನನಗೆ ಸಮಸ್ಯೆ ಸರ್. ಅಂದ್ರೂ ಒಂದು ಐ ಕ್ಯಾನ್ ಸೇವ್ ಇಟ್ ಫಾರ್ಮ್ ಅಶ್ಯೂರೆನ್ಸ್ ದ್ಯಾಟ್ ಸ್ವಲ್ಪ ನೀವೊಂದು 30 ಮಿನಿಟ್ಸ್ನ ಕೊಟ್ಟಿದ್ದೀರಲ್ಲ, ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ರೀ. ಈಗಲೂ ಟ್ರೈ ಮಾಡಿರಿ. ಹೋಗೋಕ್ಕಿಂತ ಮುಂಚೆನೂ ಮಾಡ್ಬೋದು ರೀ. 7 ಗಂಟೆಗೆ ಮನೆ ಬಿಡ್ತೀರಲ್ವಾ, ಅರ್ಧ ತಾಸು ಮುಂಚೆ ಹೇಳ್ರಿ. ಬ್ರೀದಿಂಗ್ ಎಕ್ಸಸೈಸಸ್, ಸ್ವಲ್ಪ ಆ್ಯಕ್ಟಿವಿಟೀಸ್. ಇದು ಏನೋ ಎಕ್ಸರ್ಸೈಸ್ ಮಾಡ್ಲಿಕ್ಕೆ ಹೋದ್ನ ಸರ್, ಈ ಭಾಗಕ್ಕೆ ಅದು ಹಿಂಗೆ ಏನಂತೀರಿ ವರ್ಕ್ ಇದಾಗಲ್ಲ ಸರ್. ಸ್ಟಾರ್ಟಿಂಗ್ ಆಗುತ್ತೆ, ಹಾಗೆ ಕಾಣ್ತದೆ ಸ್ಟಾರ್ಟಿಂಗ್. ಬ್ರೀದಿಂಗ್ ಎಕ್ಸಸೈಸ್ ಒಂದೇ ಇಲ್ಲ, ಆ್ಯಕ್ಟಿವಿಟಿದೇನು ಹಾಕ್ತಿರಲ್ಲವ ನೀವು, ಡೈಲಿ ವಾಕ್ ಅದು ಮಾಡ್ತಿರಲ್ಲ, ಅದ್ರದ್ದು ಇಂಪ್ಯಾಕ್ಟ್ ಆಗ್ತದೆ ರೀ. ಜೊತೆಲಿ ನಮ್ಮದು ಸ್ಪೆಷಲ್ ಎಕ್ಸಸೈಸ್ ಇರ್ತವೆ ಇದ್ರ ಸಲುವಾಗಿ, ಅದೆಲ್ಲ ಹೇಳ್ತೀನಿ ರೀ. ಅದು ಕಂಟಿನ್ಯೂಸ್ಲಿ ಮಾಡ್ಬೇಕು ರೀ. ಒಂದು 3 ಸಲ ನನ್ನ ಕಡೆ ಎವ್ರಿ 10 ಡೇಸ್ ಬರ್ಬೇಕು ರೀ. 10 ದಿವ್ಸಿಗೆ ಒಂದು ಸರ್ತಿ. ಪೇಯ್ನ್ ಕಡಿಮೆ ಆಗ್ತದೆ ರೀ. ಇದು ಇಲ್ಲಿ ಏನು ಇರ್ತಾವೆ ಸರ್, ಸ್ವಲ್ಪ ಸ್ವಲ್ಪ ನೋವಾಗುತ್ತೆ ಸರ್. ಇದಕ್ಕೆ ಸಂಬಂಧ ಏನು ಗೊತ್ತಿಲ್ಲ. ಟೋಟಲ್ ಟಾಪ್ ಟು ಬಾಟಮ್ ಸಂಬಂಧ ಅದ ರೀ ಬಾಡಿದು, ಎಲ್ಲಿ ಸಂಬಂಧ ಇಲ್ಲ. ಮೇಲಿಂದ ಕೆಳಗಿಂತನ ಫುಲ್ ಕನೆಕ್ಷನ್ ಇದೆ ರೀ ಬಾಡಿದು. ಅದಕ್ಕೆ ಮೂಲ ಕಾರಣ ಅದೇ ಅದ, ನೀವು ಕಂಟಿನ್ಯೂಸ್ಲಿ ಯು ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ಯುವರ್ ಬಾಡಿ, ದಟ್ಸ್ ಆಲ್. ಸ್ವಲ್ಪ ಬೇಬಿ ಸ್ಟೆಪ್ಸ್ ತೊಗೊಳ್ರಿ, ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಎಕ್ಸಸೈಸ್ ಸ್ಟಾರ್ಟ್ ಮಾಡಿರಿ. ಬರ್ತಾ ಬರ್ತಾ ಎಲ್ಲ ಕ್ಲಿಯರ್ ಆಗುತ್ತೆ ರೀ. ಮತ್ತು ಇನ್ನೊಂದು ಗುಡ್ ನ್ಯೂಸ್ ಫಾರ್ ಯು ಇಸ್ ದ್ಯಾಟ್ ಯು ಡಸಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಲೈಕ್ ಡಯಾಬಿಟೀಸ್, ಶುಗರ್, ಹೈಪರ್ ಥೈರಾಯ್ಡ್ ಅದು ಇದು ಏನಿಲ್ಲ. ಇಟ್ಸ್ ಎ ಬೂನ್ ಫಾರ್ ಯು.